ನಮಸ್ಕಾರ ವೀಕ್ಷಕರೇ, ಸ್ವರ್ಣ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ತೋರಿಸ್ತಾ ಇರೋವಂಥ ವಿಡಿಯೋ ಸಾಂಪ್ರದಾಯಿಕ ರೀತಿಯಲ್ಲಿ ತೇಂಗುಳದ ಹಿಟ್ಟನ್ನು ಹೇಗೆ ಮಾಡಿಟ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಗೋಕುಲಾಷ್ಟಮಿ ಹಬ್ಬ ಹಾಗೆ ಗಣಪತಿ ಹಬ್ಬ ಎಲ್ಲ ಬಂದಿರೋದ್ರಿಂದ ಹಲವಾರು ತಿಂಡಿಗಳನ್ನು ಮಾಡ್ತೀವಿ. ಅದರಲ್ಲಿ ಈ ತೇಂಗುಳಲ್ಲೂ ಕೂಡ ಒಂದು ಮಾಡಬೇಕಾಗತ್ತೆ ನೈವೇದ್ಯಕ್ಕೆ. ಅದಕ್ಕೆ ನಾನು 2 ಬಟ್ಲಾಗೋಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಅಂದರೆ ಈಗ ನಾವು ಒಣ ಅಕ್ಕಿನ ಮಿಷಿನ್ಗೆ ಹಾಕಿಸಿ ಇಟ್ಕೊಂಡಿರ್ತೀವಲ್ಲ ಅದೇನೆ, ಅಥವಾ ಅಂಗಡಿನಲ್ಲಿ ತೊಗೊಂಬಂದಿರೋ ಹಿಟ್ಟಾದ್ರೂ ಸರಿಯೇ. 2 ಬಟ್ಲಷ್ಟು ತೊಗೊಂಡಿದ್ದೀನಿ. ಈ 2 ಬಟ್ಲು ಅಕ್ಕಿ ಹಿಟ್ಟಿಗೆ ಅರ್ಧ ಬಟ್ಲಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅಂದರೆ ಡ್ರೈ ಆಗಿಯೇ ತೊಗೊಂಡಿದ್ದೀನಿ ನಾನು. ಅದನ್ನೇನು ತೊಳ್ಕೊಂಡು ಏನು ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲಿಗೆ ಈ ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಉದ್ದಿನಬೇಳೆ ತೊಳೆದ್ರೆ ತುಂಬ ಲೇಟ್ ಆಗುತ್ತೆ ಪ್ರೊಸೀಜರ್ ಮಾಡೋದು. ಹಾಗಾಗಿ ಈಸಿಯಾಗಿ ಮಾಡಬೇಕು ಅಂದರೆ ನಾವು ಈ ಉದ್ದಿನಬೇಳೆಯಲ್ಲಿ ಧೂಳಿರುತ್ತಲ್ವ, ಹಾಗಾಗಿ ಸ್ವಲ್ಪ ಕೈನ ಈ ರೀತಿ ಒದ್ದೆ ಮಾಡಿಟ್ಕೊಂಡಿದ್ದೀನಿ. ನೀರಲ್ಲಿ ಅಂದರೆ ಒದ್ದೆ ಮಾಡ್ಕೊಂಡು ಬಿಟ್ಟಿದ್ದೀನಿ. ಅದರಲ್ಲಿ ಉದ್ದಿನಬೇಳೆನ ಸ್ವಲ್ಪ ಚೆನ್ನಾಗಿ ಹೀಗೆ ಕೈಯಲ್ಲಿ ಒರೆಸ್ಕೊಂಡು ಬಿಡೋಣ. ಹೀಗೆ ಪ್ರೆಸ್ ಮಾಡಿ ಅದರಲ್ಲಿರೋವಂಥ ಧೂಳನ್ನೆಲ್ಲ ತೆಕ್ಕೋಬೋದು. ನಾವು ಹುರಿದಾಗ ಅದು ಕೂಡ ಸಪ್ರೇಟ್ ಆಗುತ್ತೆ. ಈ ರೀತಿಯಾಗಿದೆ. ಇವಾಗ ಸ್ವಲ್ಪ ಮಳೆ ಥಂಡಿಗಾಲ ಇರೋದ್ರಿಂದ ನಮಗೆ ತೊಳೆದು ಹಾಕಿದರೆ ಸ್ವಲ್ಪ ಆರೋದು ಲೇಟ್ ಆಗುತ್ತೆ. ಇವಾಗ ಇದನ್ನು ಒಂದು ಪ್ಯಾನಿಗೆ ಹಾಕ್ಕೊಳ್ಳೋಣ. ಹುರ್ಕೊಳ್ಬೇಕು. ಸ್ವಲ್ಪ ಚೆನ್ನಾಗಿ ಕೆಂಪು ಬಣ್ಣ ಬರೋ ರೀತಿಯಲ್ಲಿ ಇದನ್ನು ಹುರಿದಿಟ್ಕೊಳ್ಳೋಣ. ಇವಾಗ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಅಂದರೆ ಬಣ್ಣ ಚೇಂಜ್ ಆಗಬೇಕು ಉದ್ದಿನಬೇಳೆ. ಅದು ಸ್ವಲ್ಪ ಕೈಯಲ್ಲಿ ನಾವು ಹೀಗೆ ಮುರಿದ್ರೆ ಟಕ್ಕಂತ ಶಬ್ದ ಬರಬೇಕು. ಆ ರೀತಿಯಲ್ಲಿ ಹುರ್ಕೊಳ್ಬೇಕು. ಮತ್ತು ಸಂಪಿಗೆ ಹೂವಿನ ಬಣ್ಣ ಅಂತ ಹೇಳ್ತೀವಿ, ಆ ರೀತಿಯಲ್ಲಿ ಹುರಿಬೇಕು. ಇವಾಗ ಆಗಿದೆ. ಒಂದು 3 ರಿಂದ 4 ನಿಮಿಷ ಇದನ್ನು ನಾನು ಹುರ್ಕೊಂಡಿದ್ದೀನಿ. ನೋಡಿ, ಬಣ್ಣ ಕೂಡ ಕಲರ್ ಕೂಡ ಚೇಂಜ್ ಆಗಿದೆ ಉದ್ದಿನಬೇಳೆದು. ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಲಿ, ನಂತರ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡೋಣ. ಉದ್ದಿನಬೇಳೆ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಲಾಸ್ಟಲ್ಲಿ ನಮಗೆ ಎಷ್ಟೇ ನೈಸ್ ಆಗಿದ್ರೂ ಕೂಡ ಮತ್ತೆ ಸ್ವಲ್ಪ ತರಿಯಾಗಿ ಉಳ್ಕೊಂಬಿಡುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ನೈಸ್ ಆಗುತ್ತೆ. ಅದ್ರ ಜೊತೆನೇ ನಮಗೆ ಆ ಪೌಡರ್ ಕೂಡ ಹುರ್ಗಡ್ಲೆ ಜೊತೆ ನೈಸ್ ಆಗುತ್ತೆ. ಇವಾಗ ಇದನ್ನು ರನ್ ಮಾಡೋಣ. ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದಾಗಿದೆ. ನೋಡಿ, ಹುರ್ಗಡ್ಲೆ ಹಾಕಿರೋದ್ರಿಂದ ಒಂದೇ ಒಂದು ಸ್ಪೂನ್ ಹಾಕಿದ್ದೀನಿ. ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಯಾಕಂದರೆ ಫ್ಲೇವರ್ ಚೇಂಜ್ ಆಗಿಬಿಟ್ಟೋಗುತ್ತೆ. ಹಾಗಾಗಿ ನೈಸ್ ಪೌಡ್ರ್ ಆಗಿದೆ. ನಾವು ಸಾಣಿಸ್ಕೊಳ್ಬೇಕು ಅಂತ ಏನೂ ಇಲ್ಲ, ರಫ್ ಆಗಿಲ್ಲ, ನೈಸ್ ಆಗಿದೆ. ಇವಾಗ ಇದನ್ನು ಸೇರಿಸ್ಕೊಳ್ಳೋಣ. ಅಕ್ಕಿ ಹಿಟ್ಟಿನ ಜೊತೆ ನಾವು ಇದನ್ನು ಮಿಕ್ಸ್ ಮಾಡಿಟ್ಕೊಳ್ಳೋಣ. 2 ಬೌಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಲ್ಲ, ಇದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಈಸಿ ಇರುತ್ತೆ. ಇದನ್ನು ತುಂಬ ಕರೆಕ್ಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳೋಣ. ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿಟ್ಕೊಂಡ್ಬಿಡ್ಬೋದು. ಮತ್ತು ಇದೇನು ಫ್ರಿಜ್ಜಲ್ಲಿ ಇಡೋದು ಬೇಡ. ನಿಮಗೆ 1 ಅಲ್ಲ 2 ತಿಂಗಳು ಕೂಡ ನೀವು ಇದನ್ನು ಹಾಗೆ ಹೊರಗಡೆ ಇಟ್ಕೊಳ್ಬೋದು. ಎಷ್ಟು ದಿನ ಆದರೂ ಏನೂ ಆಗಲ್ಲ, ಯಾಕಂದರೆ ಡ್ರೈ ಆಗಿರುತ್ತಲ್ವ. ಅಕ್ಕಿ ಹಿಟ್ಟು ಕೂಡ ಡ್ರೈ ಇದೆ, ಉದ್ದಿನಬೇಳೆ ಕೂಡ ಡ್ರೈ ಮಾಡಿ ಪೌಡರ್ ಮಾಡಿದ್ದೀವಿ. ಹಾಗಾಗಿ ಇದನ್ನು ಹೊರಗೆ ಇಟ್ಕೊಬೋದು. ಈ ರೀತಿ ಮಿಕ್ಸ್ ಮಾಡಿ ನಾವು ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಳ್ಳೋಣ. ಈ ರೀತಿಯಾಗಿ ಒಂದು ಗಾಜಿನ ಬಾಟಲ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ತುಂಬಿಟ್ಕೊಂಡಿದ್ದೀನಿ. ಈ ರೀತಿ ಟೈಟಾಗಿ ಮುಚ್ಚಳ ಹಾಕಿ ಇಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ಏನು ಹಾಳಾಗೋದಿಲ್ಲ. ಇವಾಗ ಇದನ್ನು ನಾವು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದು ಹೇಗೆ ಬಂದಿದೆ ಅಂತ ಹೇಳಿ ಒಂದು ಟ್ರಯಲ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಮಾಡ್ತೀನಿ ಅಷ್ಟೇ. ಒಂದು 5 ರಿಂದ 6 ತಿಂಗಳು ಆಗುವಷ್ಟು ಮಾತ್ರ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಎಣ್ಣೆ ಕಾಯಿಸಿ ಹಾಕಬಾರ್ದು, ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿ ಜಾಸ್ತಿ ಕೊಡುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕರಿ ಎಳ್ಳು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆ, ಹಾಗೆ ಒಂದು ಸ್ವಲ್ಪ ಇಂಗು ಕೂಡ ಸೇರಿಸ್ತಾ ಇದ್ದೀನಿ. ಇಂಗು ತುಂಬ ಇಂಪಾರ್ಟೆಂಟ್ ಇದೆ ಇದಕ್ಕೆ. ಆಮೇಲೆ ನಮಗೆಷ್ಟು ರುಚಿ ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡ್ಕೊಂಡು ಹಾಕ್ಕೋಬೇಕು ಉಪ್ಪು.
ಬೇಗ ಉಪ್ಪಾಗಿಬಿಡುತ್ತೆ ಇದು. ಹಾಗಾಗಿ ಸ್ವಲ್ಪ ಕಮ್ಮಿ ಇದ್ರೂ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಯಿಂದನೇ ಕಲಿಸ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಹದಕ್ಕೇ ಕಲಿಸ್ಕೊಳ್ಬೇಕು. ಹಿಟ್ಟು ಈ ರೀತಿಯಾಗಿ ಕಲಸಿದಾಗಿದೆ. ಒಂದು 10 ನಿಮಿಷ ಇದನ್ನು ನೆನೆಯಕ್ಕೆ ಬಿಟ್ಬಿಡೋಣ. ಹೀಗೆ ಮುಚ್ಚಿಟ್ಬಿಡೋಣ. ಹಿಟ್ಟು ನೆಂದಿದೆ ಅಂತ ನೋಡ್ಕೊಳ್ಳೋಣ. ಚೆನ್ನಾಗಿ ಸಾಫ್ಟ್ ಆಗಿದೆ ಹಿಟ್ಟು. ಎಷ್ಟೇ ಸಾಫ್ಟ್ ಆದರೂ ಕೂಡ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ನಾವು ಒಂದು ಸ್ವಲ್ಪ ಕೈಗೆ ನೀರು ತಗೊಂಡು ಇದನ್ನು ನಾದ್ಕೋಬೇಕಾಗತ್ತೆ. ಮತ್ತು ತುಪ್ಪ ಎಣ್ಣೆ ಎಲ್ಲ ಏನು ಬೇಡ ಮೇಲೆ. ನಮಗೆ ಎಳೆ ಕರೆಕ್ಟಾಗಿ ಬರಬೇಕು, ಕಟ್ಟಾಗಬಾರ್ದು. ಅದಕ್ಕಾಗಿ ನಾವು ಇದನ್ನು ನಾದ್ಕೊಳ್ಬೇಕಾಗತ್ತೆ. ಕರೆಕ್ಟಾಗಿ ಒತ್ಕೊಳ್ಳೋಕ್ಕೆ ಬರುತ್ತೆ. ನಾವೇನು ಚಕ್ಲಿ ಒರಳೆ ತೊಗೊಂಡಿರ್ತೀವಲ್ವ ಅದರಲ್ಲಿ ಕರೆಕ್ಟಾಗಿ ಬರುತ್ತೆ. ಕಟ್ಟಾಗೋ ಚಾನ್ಸಸ್ ಇರೋದಿಲ್ಲ. ಇದು ಸಾಕು, ಇಷ್ಟು ನಾದಿದ್ರೆ ಸಾಕು. ಯಾಕಂದರೆ ನೆಂದರೆ ಸಾಕು, ನಾದ್ಕೊಳ್ಳೋದೇನು ಜಾಸ್ತಿ ಬೇಕಾಗಲ್ಲ. ನೋಡಿ, ಇದು ಕರೆಕ್ಟಾಗಿ ಎಳೆ ಬರುತ್ತೆ ಅಂಥೇಳಿ ಹೀಗೆ ನೋಡಬೇಕು. ಮುಷ್ಟಿನಲ್ಲಿ ತಗೊಂಡು ನಾವು ಇದನ್ನು ನೋಡಿ ಈ ರೀತಿ ಫ್ಲೋ ಬರಬೇಕು. ಇವಾಗ ನಾವು ಅದನ್ನು ಬಿಲ್ಲೆ ಹಾಕ್ಕೊಂಡ್ಬಿಟ್ಟು ಚಕ್ಲಿ ಒರಳಲ್ಲಿ ತೆಂಗಳನ್ನ ಒತ್ತಿಟ್ಕೊಳ್ಳೋಣ. ಅದ ಮರದ ಒರಳು ಇಟ್ಕೊಂಡಿದ್ದೀನಿ ನಾನು. ಅದರಲ್ಲಿ ನಮಗೆ ಈ ರೀತಿ ಸಣ್ಣದು ತೆಂಗಳದ್ದು ಕಡ್ಡಿ ಆಗೋದು ಎಳೆ ಬರುವಂಥ ಬಿಲ್ಲೆ ಇದೆ, ಅದನ್ನೇ ಹಾಕ್ಕೊಳ್ತೀನಿ. ದಪ್ಪದ್ದು ತೊಗೊಳ್ಬೇಕು. ಇವಾಗ ಸದ್ಯದಲ್ಲಿ ಇದೇ ಇದೆ. ಇದಕ್ಕೆ ನೀರು ಹಚ್ಕೊಳ್ತಾ ಇದ್ದೀನಿ. ಎಣ್ಣೆ ಬೇಡ, ಒಂದು ಸ್ವಲ್ಪ ನೀರು ಕೈಯಲ್ಲಿ ಹೀಗೆ ಮಾಡಿ ಈ ಬಿಲ್ಲೆನ ಹಾಕ್ಕೊಂಡ್ಬಿಡೋಣ. ಇದಕ್ಕೂ ಅಷ್ಟೇ, ಪೇಪರಿಗೆ ಒಂದು ಸ್ವಲ್ಪ ನೀರನ್ನು ಹೀಗೆ ಸವರ್ಕೊಂಬಿಡಿ. ಎಷ್ಟು ಗಾತ್ರ ಹಿಟ್ಟು ಹಿಡಿಸುತ್ತೆ ಅಷ್ಟನ್ನು ನಾವು ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ಹಿಡಿಸುತ್ತೆ. ಇನ್ನೂ ಬೇಕಾದರೆ ಹಿಡಿಸುತ್ತೆ. ಸ್ವಲ್ಪ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಇಷ್ಟೇ, ಜಾಸ್ತಿ ಜಾಗ ಬಿಟ್ಟಿದ್ದೀನಿ. ಯಾವ ಸೈಜ್ ಬೇಕೋ ಆ ಸೈಜು ಮಾಡ್ಕೊಳ್ಳೋಣ. ಸ್ವಲ್ಪ ಹೇಗಿದೆ ಅಂತ ನೋಡೋದಕ್ಕೋಸ್ಕರ ಮಾಡ್ತಿರೋದ್ರಿಂದ ಸಣ್ಣ ಸಣ್ಣದಕ್ಕೆ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಸ್ವಲ್ಪ ಹಿಟ್ಟಲ್ಲೇ ನಮಗೆ ಎಷ್ಟೊಂದು ತೆಂಗಳು ಆಗ್ತಾಯಿದೆ. ಮೊದಲಿಗೆ ನಾವು ಈ ರೀತಿ ಮಾಡಿಟ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಬಿಡಿ ಆಗದೇ ಇರೋ ರೀತಿ ಸ್ವಲ್ಪ ಒದ್ದೆ ಕೈಲಿ ಹೀಗೆ ಪ್ರೆಸ್ ಮಾಡಿಕೊಳ್ಳೋಣ. ಆವಾಗ ಎಣ್ಣೆಲಿ ಹಾಕಿದಾಗ ಬಿಟ್ಕೊಳ್ಳೋದಿಲ್ಲ. ಇವಾಗ ಎಣ್ಣೆ ಬಿಸಿ ಆಗ್ತಾಯಿದೆ, ಹಾಕ್ಕೊಳ್ಳೋಣ. ಬಿಸಿಯಾಗಿದೆ ಅಲ್ಲ, ಎಣ್ಣೆ ಬಿಸಿಯಾಗಿದೆ. ಒಂಚೂರು ಹಿಟ್ಟು ಹಾಕ್ತಾಯಿದ್ದೀನಿ. ಆಗಿದೆ, ಅದು ಮೇಲೆ ಬಂದರೆ ಆಗಿದೆ ಅಂಥೇಳಿ ನಿಧಾನಕ್ಕೆ ಹಾಕ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ನಾವು ಕರಿಯೋದಕ್ಕೆ ಅಥವಾ ಏನಾದರೂ ಹುರಿಯೋದಕ್ಕೆ ಎಲ್ಲ ಸ್ವಲ್ಪ ಹಳೆಯ ಬಾಣಲಿ ಪಾತ್ರೆಗಳನ್ನು ಇಟ್ಕೊಳ್ತೀವಿ. ಯಾಕಂದರೆ ಕಾವು ಚೆನ್ನಾಗಿ ಬರುತ್ತೆ, ಹೀಟ್ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಅಂಥೇಳಿ. ನಾವು ಎಷ್ಟೇ ಹೊಸ ತೊಗೊಂಡ್ರೂ ಹಳೇದೇ ತುಂಬ ಚೆನ್ನಾಗಿ ಬರೋದು. ಸ್ವಲ್ಪ ಫ್ಲೇಮ್ ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ. ಅದು ಇದೆಲ್ಲ ಚಟ ಚಟ ಅಂತ ಸೌಂಡ್ ಕಮ್ಮಿ ಆದ ನಂತರ ಅದನ್ನು ತಿರುಗಿಸಿ ಹಾಕ್ಕೊಳ್ಳೋಣ. ಆಗಿದೆ, ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಕಿದ ಮೇಲೆ ಸ್ವಲ್ಪ ಶಿಂಕ್ ಆಗೋಗುತ್ತೆ. ತೆಂಗಳು ತೆಗೆದ್ನಲ್ಲ, ಸ್ವಲ್ಪ ಅಷ್ಟು ಚೆನ್ನಾಗಿ ಬರಲಿಲ್ಲ. ಹಾಗಾಗಿ ಪೇಪರಿಗೆ ಒಂದು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬಿಟ್ಕೋಬೇಕಲ್ವ, ನೀರು ಹಚ್ಚಿದ್ರಿಂದ ಸಲೀಸಾಗಿ ಬರಲಿಲ್ಲ. ಇವಾಗ ಎಣ್ಣೆ ಹಚ್ಚಿರೋದ್ರಿಂದ ಕ್ಲೀನಾಗಿ ಬರ್ತಾಯಿದೆ ನೋಡಿ. ಇದನ್ನು ಕೂಡ ಕೆಂಪು ಆಗೋ ತನಕ ಸ್ವಲ್ಪ ಹೊಂಬಣ್ಣ ಬರೋಲ್ಲಿಗೆ ಕರೆದಿಟ್ಕೊಳ್ಳೋಣ. ನೋಡಿ, ಒಂದು ಸ್ವಲ್ಪ ಹಿಟ್ಟು ಕಲಸಿಟ್ಕೊಂಡಿದ್ದು ಒಂದು 10 ತೆಂಗಳಾಗಿದೆ. ಏನಂದರೆ ತೆಳ್ಳಗಿರೋವಂಥ ಈ ಬಿಲ್ಲೆ ನನ್ನ ಕಡ್ಡಿ ಇದು ತೆಳು ಎಳೆ ಬಂದಿರೋದ್ರಿಂದ ಸ್ವಲ್ಪ ಬೇಗ ಕೆಂಪಾಗುತ್ತೆ. ಸ್ವಲ್ಪ ಇನ್ನೂ ದಪ್ಪದ ತೊಗೊಳ್ಬೇಕು. ಅದು ತೊಗೊಂಡ್ರೆ ಇಷ್ಟು ಕೆಂಪಾಗಲ್ಲ, ಒಂದೇ ಹದವಾಗಿ ಬರುತ್ತೆ. ನೋಡಿ, ಕ್ರಿಸ್ಪಿಯಾಗಿ ಚೆನ್ನಾಗಾಗಿದೆ ನೋಡಿ.
ನೋಡಿದ್ರಲ್ಲ, ತೇಂಗಳ ಹಿಟ್ಟನ್ನು ಯಾವ ರೀತಿ ಈಸಿಯಾಗಿ ಮಾಡಿಟ್ಕೊಳ್ಬೋದು. ಈ ಮೆಥಡು ಇದನ್ನು ನೀವು ನಿಮ್ಮ ಪ್ರಕಾರ ಮಾಡ್ಕೊಳ್ಬೋದು. ಹಿಟ್ಟು ಮಾಡೋದು ಮಾತ್ರ ನಾನು ಇಂಪಾರ್ಟೆಂಟಾಗಿ ತೋರಿಸಿರೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡಿ, ಶೇರ್ ಮಾಡಿ. ಇಷ್ಟೋ ತನಕ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.